ಏನಕ್ಕ ಇದು? ಒಂಚೂರು ಮನ್ಸತ್ವ ಇಲ್ವಾ ಅವ್ರಿಗೆ? ಓದೋ ಪುಸ್ತಕನೆಲ್ಲ ಸುಟ್ಟಾಕ್ಬಿಟ್ಟವ್ರಲ್ಲ. ಅವರಿಗೆ ವಿದ್ಯೆ ಬೆಲೆ, ಪುಸ್ತಕದ ಬೆಲೆ ಗೊತ್ತಿದ್ರೆ ಹಿಂಗ್ ಮಾಡಿರೋರೆ. ಇಂಥವ್ರಿಂದ ಇನ್ನೇನ್ ಮಾಡಕ್ ಸಾಧ್ಯ ಹೇಳು? ದಿಟ್ಟವಾಗ್ಲು ಅಕ್ಕ, ನಾನು ಯಾರಿಗೂ ಗೊತ್ತಾಗ್ದಂಗೆ ನೋಡ್ಕೊಂಡೆ ತಕ ಬಂದೆ. ಮಾತಾಡಕ್ಕೆ ಏನ್ಲ ಹೊಳ್ತಿದ್ಯಾ? ನಿಮ್ಗೂ ನಮ್ಗೂ ಏನ್ ಸಂಬಂಧ ಅಂತ ಮಾತಾಡಿದ್ದಿ? ಮಗಳು ಸೇರ್ಕೊಂಡ್ ಮಾಡ್ರ ದ್ರೋಹಕ್ಕೆ ನಾನ್ ಶಿಕ್ಷೆ ಅನ್ಭವಿಸ್ತಾ ಇದ್ದೀನಿ. ನನ್ ಯಾವ್ರು ತೋರ್ಸ್ಬೇಡ ಅನ್ನಂಗ್ ಮಾಡ್ಬಿಟ್ರಲ್ಲ, ಇನ್ನೊಂದ್ ಮಾತ್ರ ಜೀವ ಸಹಿತ ಉಳ್ಸಕ್ಕಿಲ್ಲ. ಏನ್ ಮಾಡ್ತಾ ಇದ್ಯಾ? ಲೇ ಪಾಟ್ಲೆ, ಇವತ್ ಮಾತಾಡ ತಡಿಬೇಡ. ಅಪ್ಪಯ್ಯ ಎಂತ ಮಾತಾಡ್ತು ಅಂತ ನಿಂಗೆ ಗೊತ್ತಾನೆ. ಸುಮ್ಕೆದಿಯ ಬಿಡು. ಸಂಬಂಧ ಮಾಡ್ಕೋ ಅಂತಮ್ಮ. ಏನಂತಮ್ಮ ನೀನು? ನೀನ್ ಹೆಂಗ್ ಮಾಡಿದ್ರೆ ಹೆಂಗ ಹೇಳೋ? ಪಾಟ್ಲೆ, ಸತ್ಯ ಗೊತ್ತಾದಾಗ್ಲೇ ಇವ್ರನ್ನ ಜೀವ ಸತ್ಯ ಕತ್ತರಿಸಾಕ್ಬೇಕಾಗಿತ್ತು. ಸುಮ್ಕೆ ಬಿಟ್ಬಿಟ್ಟು ತಪ್ಪ ಮಾಡ್ಬಿಟ್ಟೆಕಲ್ಲ. ಇನ್ನೊಂದು ಕ್ಷಣ ನನ್ ಮುಂದ್ಗುಟ್ಟೆ ನಿಂತಿದ್ರೆ ಅದನ್ನ ಈಗ್ಲೇ ಮಾಡ್ಬೇಕಾಯ್ತದೆ ಅಂತ ಹೇಳು. ಮುಖ ತೋರ್ದಂಗ್ ಹೊಟ್ಟೋಗು ಅಂತ ಹೇಳು. ನಿಮ್ ಪಾಪ ನಂಗೆ ಅರ್ಥ ಆಯ್ತದ ಹೇಳಿ ಅಂದ್ರೆ, ಆದ್ರೆ ಯಾವ್ದು ಬೇಕು ಅಂತ ಮಾಡಿದ್ದಲ್ಲ. ಲೇ, ಯಾರ್ ತೋಲ ಮಾತಾಡ್ತಾ ಇದ್ಯಾ? ನಿಮ್ಮನ್ನ ಸ್ವಂತದವರು ಅಂತ ತಿಳ್ಕೊಂಡಿದ್ಕೆ ಎದೆ ಚೂರಿ ಹಾಕ್ಬಿಟ್ರಿ. ನಿನ್ನಿಂದಾಗಿ ನಂತ ಯಾರು ನನ್ನನ್ನ ದ್ರೋಹಿ ಅಂದ್ಬಿಟ್ರು. ನಿನ್ ಮುಖ ನೋಡ್ಕೊಂಡು ನಂಗೆ ಅಸಹ್ಯ ಆಯ್ತದೆ, ಹೊಂಟೋಗು. ಚೆಲ್ವಣ, ನಿನ್ ಕೈ ಮುಗಿತೀನಿ. ನಿನ್ ಇಲ್ಲಿರೋದು ಒಳ್ಳೇದಲ್ಲ, ಸುಮ್ಕೆ ಹೊಂಟೋಗು. ಹಂಗಲ್ಲ ಅಳಿ ಅಂದ್ರೆ, ಹೊಸಿ ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿ. ತಾಳ್ಮೆ ಇರೋದಕ್ಕೆ ನೀವೆಲ್ಲ ಬದುಕಿದ್ದೀರಿ. ಅದಕ್ಕಿಂತ ಮುಂಚೆ ಇಲ್ಲಿಂದ ಹೊಂಟೋಗು. ಚೆಲ್ವಣ, ನಿನ್ ದಮ್ಮಯ್ಯ ಅಂತೀನಿ. ಮೊದ್ಲು ನನ್ ಮಾತ್ ಕೇಳು, ಇಲ್ಲಿಂದ ಹೊಂಟೋಗು. ಹೋಗು ಚೆಲ್ವಣ. ಲೇ ಕ್ವಾಟ್ಲೆ, ನಿನ್ಗೇನ್ಲ ಮೋಸ್ಗಾರ್ ಅಂತವ್ ಮಾತು? ದುಷ್ಟರಿಂದ ನಾವೇ ದೂರ ಇದ್ಬಿಡೋಣ. ಬಾರ. ಅದಕ್ಕೆ ನೀನ್ ಕೇಳ್ತಾ ಇರೋದು ಚೆಲ್ವಣ. ನೀನ್ ಇಲ್ಲಿರೋದ್ ಸರಿಯಲ್ಲ, ಹೊಂಟೋಗು ಚೆಲ್ವಣ. ನಿನ್ನೆ ಕಣ್ಣ ಕರಿತಾ ಇರೋದು, ಬರ್ಲ. ಇವತ್ತು ನಿನ್ ಪುಸ್ತಕ ಸುಟ್ಟಾಕ್ತೀನಿ, ನಾಳೆ ಈ ಗುಡಿಸ್ಲು ಸುಟ್ಟಾಕ್ತೀನಿ. ನೀನೊಬ್ಳು ಸಾಮಾನ್ಯವಾಗಿರೋ ಹಳ್ಳಿ ಹುಡುಗಿ ಅಂತ ಅನ್ಕಂಡೆ ಕಣೆ. ಪ್ರಳಯ ಅಂತ ಅಷ್ಟಿಲ್ದೆ ನಿನ್ ಗಂಡನ್ ತಲೆ ಸೌರಿ ಮನೆಯವ್ರಿಗೆ ಪ್ರಚಾರಕ್ಕೆ ಹೋಯ್ತಾ ಇದೀನಿ ಅಂತ ಸುಳ್ಳಿ ಕೋಚಿಂಗ್ ಕ್ಲಾಸಿಗೆ ಹೋಯ್ತಿದ್ದ. ಕೋಚಿಂಗ್ ಕ್ಲಾಸಿಗೆ ಹೋಗಿ ಡಾಕ್ಟರ್ ಆಗ್ಬೇಕು ಅನ್ಕತಿದ್ದ. ನನ್ನ ಮಗನ್ನ ಯಾವ್ದೋ ಕೆಲಸದೊಳಗ್ ಮದ್ವೆ ಮಾಡ್ಸಿ ಅವನ್ ಜೀವನನು ಹಿಂಗೆ ಸುಟ್ಟು ಬೂದಿ ಆಗಂಗ್ ಮಾಡ್ದೆ ಅಲ್ವಾ? ನಿನಗೆ ಈಶ್ವರಿ ಬಗ್ಗೆ ಗೊತ್ತಿಲ್ಲ ಅನ್ಸ್ತದೆ. ಗೊತ್ತಾಗಿಲ್ಲ ಅಂದ್ಮ್ಯಾಕೆ ಇನ್ ಮೇಲ್ ತಿಳ್ಕೊ. ನನ್ನ ಸವಾಸಕ್ ನೀನ್ ಬಂದ್ರೆ ಮನೆಗ್ ಸೊಸೆ ಅಲ್ಲ, ಕೆಲಸದವಳಾಗಕ್ಕೂ ಲಾಯಕ್ಕಿರ್ಬಾರ್ದು.
ಹಂಗ್ ಮಾಡ್ಬಿಡ್ತೀನಿ. ಏನಯ್ಯ ಆಯ್ತು ನಿನ್ಗೆ? ಈಗ ದಿನ ಕುಡ್ತಾ ಬಿಟ್ಟು ನೆಮ್ಮದಿಯಾಗಿದ್ದೆ, ಇವತ್ ಏನಾಯ್ತು ನಿನ್ಗೆ? ಅಯ್ಯೋ ಹಾಳಾದವನೇ, ಕುಡ್ದು ಎಲ್ಲಿ ಬಿದ್ದು ಬಂದ್ಯೋ? ಯಾಕೋ ನಮ್ಗೆ ಹಿಂಗ್ ಹೊಟ್ಟೆ ಉರ್ಸಿಯಾ? ಯವ್ವ, ನಾನು ಕುಡಿದು ಬಂದಿರೋದು ಮಾತ್ರ ನಿಂಗೆ ಕಾಣ್ತದೆ, ಆದ್ರೆ ನಾನು ಯಾಕೆ ಕುಡಿದು ಬಂದಿದ್ದೀನಿ ಅಂತ ನಿಂಗೇನಾದ್ರೂ ಗೊತ್ತೇ? ಕಳ್ಳಂಗನ್ ಪಿಳ್ಳೆನವ ಅನ್ನೋಂಗೆ ಏನಾದ್ರೂ ಒಂದ್ ಕಾರಣ ಹುಡುಕ್ತಾ ಇರ್ತೀಯ ಬುಡಪ್ಪ. ಇಲ್ಲ ಮಗಳೇ, ಇವತ್ತು ನನ್ನ ಮನಸ್ಸಿಗೆ ಸ್ಯಾನೆ ನೋವಾಗದೆ. ಯಾಕಂದ್ರೆ ನಮ್ಮ ಬಳ್ಳಿ ಅಂದ್ರು ಅಳಿಯಂದ್ರು ಯೋನಾಯ್ತಯ್ಯ ಅಳಿಯಂದ್ರಿಗೆ? ಸಂಧ್ಯಾಗವ್ರು ತಾನೆ? ಇಲ್ಲ ರತ್ನಿ, ಅವ್ರು ಸಂದಾಕಿಲ್ಲ. ಸಂದಾಕಿದ್ರೆ ಕತ್ತಲ್ ಪಟ್ಟಿರೋದು ಈಚೆ ತಳ್ತಾ ಇದ್ರೆ. ಲೇ ಚೆಲ್ವಾ, ಅದೇನು ಅಂತ ನೆಟ್ಟಿಗೆ ಹೇಳ. ಯವ್ವ, ಇವತ್ತು ನಾನು ಅಳಿಯಂದ್ರ ಹತ್ರ ಮಾತಾಡ್ಬಿಟ್ಟು ಕ್ಷಮೆ ಕೇಳೋಣ ಅಂತ ಹೋಗಿದ್ದೆ. ಆದ್ರೆ ಇವತ್ತು ಮೊದಲನೇಕಿಂತ ನನ್ ಮೇಲೆ ಕೋಪ ಮಾಡ್ಕೊಂಡು ನನ್ನ ಅವಮಾನ ಮಾಡ್ಬಿಟ್ರು ಕಣವ. ಇವತ್ತು ಅವ್ರು ಏನ್ ಹೇಳಿದ್ರು ಗೊತ್ತೇ? ಮಾತಾಡಕ್ಕೆ ಏನ್ ಓದಿದ್ಯಾ? ನಿನ್ಗೂ ನಮ್ಗೂ ಏನ್ ಸಂಬಂಧ ಅಂತ ಬಂದಿದ್ದೆ. ಮಗಳು ಸೇರ್ಕೊಂಡ್ ಮಾಡ್ರಾದ್ರು ಓಕೆ, ನಾನ್ ತಿಕ್ತೆ ಅನ್ಭವಿಸ್ತಾ ಇದ್ದೀನಿ. ನನ್ನ ಅಳಿಯ ದ್ಯಾವ್ರು ಇಂಥ ಅಳಿಯ ಯಾರಿಗೂ ಸಿಗಕ್ಕಿಲ್ಲ ಅಂತ ಊರ್ ತುಂಬಾ ಹೇಳ್ಕೊಂಡು ಓಡಾಡ್ತಿದ್ದೆ. ಅಂತವ್ರೆ ಹಿಂಗ್ ಮಾಡ್ಬಿಟ್ರು ರತ್ನಿ. ಆ ನೋವು ಸಂಕಟ ಸಹಿಸಕ್ಕಾದೆ ಚೆನ್ನಾಗಿ ಕುಡಿದ್ಬಿಟ್ಟೆ. ಅಳಿಯಂದ್ರು ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರು. ನನ್ನ ಮುಖ ತೋರಿಸ್ಬಿಡ ಹೊಂಟರು. ಅಳಿಯಂದ್ರು ಅವಮಾನ ಮಾಡ್ಬಿಟ್ರು, ಅವಮಾನ ಮಾಡ್ಬಿಟ್ರು, ಅವಮಾನ ಮಾಡ್ಬಿಟ್ರು, ಅವಮಾನ ಮಾಡ್ಬಿಟ್ರು. ಅಳಿಯಂದ್ರು ಅವಮಾನ ಮಾಡ್ಬಿಟ್ರು, ಅವಮಾನ ಮಾಡ್ಬಿಟ್ರು ಮತ್ತೆ ಅವಮಾನ ಮಾಡ್ಬಿಟ್ರು. ಏನಕ್ಕ ಇದು? ಒಂಚೂರು ಮನ್ಸತ್ವ ಇಲ್ವಾ ಅವ್ರಿಗೆ? ಓದೋ ಪುಸ್ತಕನೆಲ್ಲ ಸುಟ್ಟಾಕ್ಬಿಟ್ಟವ್ರಲ್ಲ. ಅವರಿಗೆ ವಿದ್ಯೆ ಬೆಲೆ, ಪುಸ್ತಕದ ಬೆಲೆ ಗೊತ್ತಿದ್ರೆ ಹಿಂಗ್ ಮಾಡಿರೋರೆ. ಇಂಥವ್ರಿಂದ ಇನ್ನೇನ್ ಮಾಡಕ್ ಸಾಧ್ಯ ಹೇಳು? ದಿಟ್ಟವಾಗ್ಲು ಅಕ್ಕ, ನಾನು ಯಾರಿಗೂ ಗೊತ್ತಾಗ್ದಂಗೆ ನೋಡ್ಕೊಂಡೆ ತಕ ಬಂದೆ. ಆದ್ರೆ ಅವ್ರಿಗಿದು ಹೆಂಗ್ ಗೊತ್ತಾಯ್ತು ಅಂತ ನಂಗೆ ಅರ್ಥನೇ ಆಯ್ತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ವಿದ್ಯಕ್ಕ. ನೀನ್ ಯಾಕೆ ಕ್ಷಮೆ ಕೇಳಿಯ ಬಿಡು ಚಂಪಾ. ಅವ್ರ ನನ್ ಪುಸ್ತಕ ಸುಟ್ಟ ಹಾಕ್ದಂಗೆ ನನ್ ಶ್ರಮ, ನನ್ ಕನ್ಸನ್ನ ಸುಟ್ಟ ಹಾಕಕ್ ಆಗಕ್ಕಿಲ್ಲ. ಅವ್ರಿಗೆ ಪುಸ್ತಕಗಳನ್ನೆಲ್ಲ ಸುಟ್ಟ ಹಾಕಿ ನನ್ ಗುರಿಗೆ ಅಡ್ಡಿ ಪಡಿಸಿರ್ಬೋದು ಅಂತ ಅನ್ಕೊಂಡಿರ್ಬೋದು. ಆದ್ರೆ ನನ್ ಹಠ, ನನ್ ಛಲನ ನನ್ನಿಂದ ಕಿತ್ಕೊಳಕ್ ಆಗಕ್ಕಿಲ್ಲ. ಅಲ್ಲ ಅಕ್ಕ, ಪುಸ್ತಕ ಎಲ್ಲ ಸುಟ್ಟೋದ್ವಲ್ಲ, ಈಗ ಹೆಂಗ್ ಓದ್ಕೋತೀರಾ? ಚಂಪಾ,
ಅವ್ರ ಈ ಪುಸ್ತಕಗಳನ್ನೆಲ್ಲ ಸುಟ್ಟು ಹಾಕಿರ್ಬೋದು, ಆದ್ರೆ ಇದ್ರಲ್ಲಿ ಓದಿ ನನ್ ತಲೆಯಲ್ಲಿರೋದನ್ನ ಅವ್ರ ಕೈಲಿ ಅಳ್ಸಾಕಕ್ಕೆ ಸಾಧ್ಯನೇ ಇಲ್ಲ. ನಾನ್ ಎಕ್ಸಾಮ್ ಬರೆಯೋದಕ್ಕೆ ಹಾಲ್ ಟಿಕೆಟ್ ಬೇಕಿತ್ತು, ಅದ್ ಸಿಕ್ಕದೆ, ಆಟೆ ಸಾಕು. ಎಲ್ಲಕ್ಕ? ಅಕ್ಕ, ಹಾಲ್ ಟಿಕೆಟ್ ಎಲ್ಲ ಸ್ವಲ್ಪ ಸ್ವಲ್ಪ ಸುಟ್ಟೋಗದೆ, ಬೆಂಕಿ ಕಟ್ಕೊಂಡ್ರಾ? ಚಂಪಾ, ಈ ಹಾಲ್ ಟಿಕೆಟ್ ಕೊಡಿಸ್ಬೇಕು ಅಂತ ನಮ್ ಗೌಡ್ರು ಏಟ್ ಕಷ್ಟಪಟ್ಟವ್ರೆ ಅಂತ ನಂಗ್ ಮಾತ್ರ ಗೊತ್ತು. ಅವ್ರು ಪಟ್ಟಿರೋ ಕಷ್ಟದ ಮುಂದ್ಗುಟೆ ಇದೇನು ಅಲ್ಲ. ನನ್ ಸಂದಾಗ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ನನ್ನ ಒಬ್ಬಳ್ದೆ ಕನ್ಸಲ್ಲ, ನಮ್ ಗೌಡ್ರು ಆಸೆನುವೆಯ. ನೀನ್ ಹೇಳ್ತಿರೋದು ಸರಿ ವಿದ್ಯಕ್ಕ, ಆದ್ರೆ ಈ ಪರಿಸ್ಥಿತಿಲಿ ನೀನ್ ಹೆಂಗೆ ಎಕ್ಸಾಮ್ ಬರೆಯಕ್ಕಾಯ್ತದೆ? ಇವತ್ತೊಂದು ಕಾರಣಕ್ಕೆ ಗೌಡ್ರಿಗೆ ನನ್ ಮೇಲೆ ಕೋಪ ಇರ್ಬೋದು, ಆದ್ರೆ ಒಂದಲ್ಲ ಒಂದು ದಿನ ಎಲ್ಲ ಸರಿ ಹೋಯ್ತದೆ ಅನ್ನೋ ನಂಬಿಕೆ ನನಗದೆ. ಸದ್ಯಕ್ಕೆ ಈ ಹಾಲ್ ಟಿಕೆಟ್ನ ಜೋಪಾನ ಮಾಡ್ಕೋತೀನಿ. ಅದ್ಯಾವ್ರು ಯಾವ ದಾರಿ ತೋರಿಸ್ತಾನೋ ನೋಡುವ. ಎಲ್ಲ ಸರಿ ಹೋಯ್ತದೆ. ನಿನ್ ಪರೀಕ್ಷೆ ಬರೆಯಂಗಾಗ್ಲಿ ಅಕ್ಕ. ನಾನು ಅದ್ಯಾವ್ರ ಹತ್ರ ಅದನ್ನೇ ಬೇಡ್ಕೋತೀನಿ. ಆಸೆಗೆ ಒತ್ತಾಸೆಯಾಗಿ ನಿಂತು ಅವಳನ್ನ ರಹಸ್ಯವಾಗಿ ಓದಿಸ್ತಿರೋರು ಬೇರೆ ಯಾರು ಅಲ್ಲ, ನಮ್ಮ ಮನೆ ಮಗ ಭದ್ರನಯ್ಯ. ರೀ, ನಮ್ ಭದ್ರ ತಿಳಿದೆ ಮಾಡಿರೋ ತಪ್ಪನ ಮನ್ಸಲ್ಲ ಇಕ್ಕೊಂಡು ಮ್ಯಾಲೆ ಕೋಪ ಮಾಡ್ಕೋಬೇಡಿ. ಪಾಪ ಮಾಡ್ಕೊಳ್ದೆ ಏನ್ ಮಾಡ್ಲಿ ಮೋಹನ? ನಾನು ಹೇಳಿದ್ ಒಂದೇ ಒಂದ್ ಮಾತಿಗೆ ಚಿತ್ರ ವಿನಂತಿ ಮನೆ ವಸ್ತು ಹೋಗ್ಲಿಲ್ಲ ಅಂಥದ್ರಲ್ಲಿ ಇವನು ಅವನ ಹೆಂಡತಿನ ಓದ್ಸಕ್ ಕಳ್ಸಿದ್ರೆ ನಾನು ಇವ್ರ ಮುಂದ್ಗಡೆ ತಲೆ ಎತ್ಕೊಂಡು ಓಡಾಡಕ್ಕಾಗ್ತದ? ಅವನ್ ಸಣ್ಣವನಿದ್ದಾಗ ನನ್ನ ತೊಡೆ ಮೇಲೆ ಮಲ್ಕೋತಾ ಇದ್ದ, ಹೇಸಿಗೆ ಮಾಡ್ತಾ ಇದ್ದ, ನನ್ನ ಎದೆಗೆ ಒಲಿತಾ ಇದ್ದ. ಆಗ ನನಗೆ ಖುಷಿನೇ ಆಗ್ತಾ ಇತ್ತು. ಆದ್ರೆ ಈಗ ನನ್ನ ಮಕ್ಕನೇ ತೊಳ್ಕೊಳಕ್ಕಾಗ್ತಾ ಇದ್ದಂಗೆ ಹೇಸಿಗೆ ಮೆತ್ತಬಿಟ್ಟ. ಬೆಟ್ಟದಷ್ಟು ಅವನ ಮೇಲೆ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಅವನು ಎದೆಗೆ ಎಕರು ಸೋದ್ಬಿಟ್ಟ. ಶಾನೆ ನೋವಾಯ್ತದೆ ಮೋನ.